தென்மேற்கு இரயில்வேயின் ஃபிளாஷ் செய்திகள். ரயில் எண் 017778 மற்றும் 017779 மெமு ரயில்கள் மாரிக்குப்பம் முதல் பையப்பஹள்ளி ரயில் நிலையத்திற்கு இடையே ஜனவரி 24ஆம் தேதி கிருஷ்ணராஜபுரம் ரயில் நிலையத்தில் இருந்து புறப்படும். 90 நாட்கள் ரயில்கள் பணியை பராமரிக்கும் காரணத்தால் குறுகிய காலத்தில் நிறுத்தப்படும். தினசரி பயணிகள் உங்கள் ரயில்களின் நேரத்தை சரிபார்க்கவும். ಬಾರ್ಲಿ ಐಪಲ್ಲಿ ಗ್ರಾಮಸ್ಥರು. ಐಪಲ್ಲಿ ಯಾರು ನಿಮ್ ಚೇರ್ಮನ್ ಯಾರು? ಏನಾಗ್ಬೇಕು ನಿಮ್ಗೆ? ಅದೇ ಊರವರೇ ಅಲ್ವಾ? ಒಂದ್ ಚೇರ್ಮನ್ ಇಟ್ಕೊಂಡು ನೀವು ಒದ್ದಾಡ್ತಾ ಇದೀರಲ್ಲ, ನಿಮ್ ಊರ್ಗೊಂದ್ ಚೇರ್ಮನ್ ಇದಾರಲ್ಲ. ಮನೆಗಳಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ಬಗ್ಗೆ ಗೇಟ್ ಅಲ್ಲಿ ಮನೆ ಇದೆಯಂತ. ಆ ರೋಡ್ ಅಲ್ಲಿ ಕೋಲಾರ ರೋಡ್ ಅಲ್ಲಿ ಅವ್ರು ಹೇಳ್ತಾ ಇರೋದು ಅವ್ರದ್ದು 5-6 ಮನೆ 5-6 ಮನೆ ಕೋಲಾರ ರೋಡ್ ಅಲ್ಲಿ. ಅಲ್ಲಿ ಅವ್ರು ಬಾರ್ಲಿಗೆ ಹೋದಾಗ ಹೇಳ್ತಾ ಇದ್ದಾರೆ ಅರ್ಜಿ ಅದ 2000 అర్జీ వేసుకుంటావు కదా. ఇదా నువ్వు దుడ్లు నాకి 2000 కావాలని అర్జీ వేసిండావు కదా, ఆ కాపీ ఏదా? ಅರ್ಜಿ ಇಲ್ಲ. ಅಮ್ಮ ಅರ್ಜಿ ಹಾಕಿದೀರಾ? ಹಾಕ್ಲಿಲ್ವಾ? ನಿಮ್ ಪಂಚಾಯತಿ ಯಾವ್ದು? ಪಂಚಾಯತಿಯಲ್ಲಿ కేశవరెడ్డి రామసాగర పంచాయతీ. రామసాగర్ మేమేమ్మా చూసిండా వీళ్ళే చంద్రప్ప నూర ರಾಮಸಾಗರ್ ಅದೇ ರೇಷನ್ ಕಾರ್ಡು. ನೀವು ಬೇಕಾದ್ರೆ ಯಾವ್ದು ಒಂದ್ 10 ರೇಷನ್ ಕಾರ್ಡ್ ಸಮಸ್ಯೆ ಇದ್ರೆ, ಕ್ಯಾನ್ಸಲೇಷನ್ ಆಗಿದ್ರೆ, ಹೊಸ ಕಾರ್ಡ್ ಬೇಕಾದ್ರೆ ಅವ್ರನ್ನ ಅಲ್ಲಿಗೆ ಕಳಿಸ್ತೀವಿ. ನೀವು ನಮ್ಗೆ ಹೇಳಿ ಊರಲ್ಲಿ, ಅದು ಬೇರೆ ಸಮಸ್ಯೆ ಬಗೆಹರಿಸ್ತೀವಿ. ಯಾರಿಗೆ 2000 ಬರ್ತಾ ಇಲ್ಲ, ಅರ್ಜಿ ಹಾಕೊಂಡಿರಲ್ಲ, ಈ ಅಮ್ಮನು ಇವಾಗ ಅರ್ಜಿ ಹಾಕೊಂಡಿಲ್ಲ, ಇವ್ರನ್ನ ಕರ್ಕೊಂಡೋಗಿ ಇದೊಂದು ಯಾವ್ದು ಪಂಚಾಯತಿ ಬಾಪೂಜಿ ಸೇವಾ ಕೇಂದ್ರ ಪಂಚಾಯತಿಯಲ್ಲಿ ಅರ್ಜಿ ಹಾಕ್ಸಿ. 2000 ನನಗೆ ಬೇಕು ಅಂತ ಅರ್ಜಿ ಹಾಕೊಳ್ದೆ ಹೋದ್ರೆ ದುಡ್ಡು ಹೆಂಗ್ ಬರುತ್ತೆ ಸರ್? ನಿಮ್ಗೆಲ್ಲ ಕೊಟ್ಟಿದ್ವಲ್ಲ ಇವರು ಅಂಗನವಾಡಿ ಅಂತ ಕೊಟ್ಟರಲ್ಲ, ಹೊಸ ಅರ್ಜಿ ಅಪ್ಲೈ ಮಾಡಿಲ್ಲ ಅಂತ. ಅರ್ಜಿ ಅಪ್ಲೈ ಮಾಡಿಲ್ಲ. ಡೆತ್ ಸರ್ಟಿಫಿಕೇಟ್ ತಗೊಂಡಿರಲ್ಲ ಇವರು, ಅತ್ತೆ ಇರ್ತಾರೆ, ಸತ್ತೋಗಿರ್ತಾರೆ, ಅದು ಅದಕ್ಕೆ ಡಿಲೀಟ್ ಆಗಿರಲ್ಲ, ಅವ್ರ ಹೆಸರಿಗೆ ಬಂದಿದ್ದಾರೆ. ಆರ್ಟಿಕಲ್ಚರ್ ಅವ್ರು ಬಂದಿದ್ದಾರೆ, ಅಗ್ರಿಕಲ್ಚರ್ ಅವ್ರು ಬಂದಿದ್ದಾರೆ, ಆಲ್ಮೋಸ್ಟ್ ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿದ್ದಾರೆ, ಬೆಸ್ಕಾಂ ಅವ್ರು ಬಂದಿದ್ದಾರೆ, ಇಷ್ಟು ಇಲಾಖೆಗಳವ್ರು ಬಂದಿದ್ದಾರೆ. ನಿಮಗೆ ಸಮಸ್ಯೆ ಅಂದಾಗ ಮಾತ್ರ ನೀವು ಯಾರು ಎಲ್ಲಿದ್ದಾರೆ ಅಂತ ಹುಡುಕ್ತೀರಾ. ಊರಿನ ಸಮಸ್ಯೆ ಬಂದಾಗ, ನಮ್ಮ ಪಂಚಾಯತಿ ಸಮಸ್ಯೆ ಬಂದಾಗ ಅಲ್ಲಿರುವಂತ ಜವಾಬ್ದಾರಿಯಲ್ಲಿರುವಂತ ಅಧಿಕಾರದವರು, ಜನಪ್ರತಿನಿಧಿಗಳು, ಏನು ಸದಸ್ಯರಿದ್ದೀರಾ, ನಿಮಗೆ ಆ ಕಾಳಜಿ ಬರ್ಲಿ ಅಂತ ನಾನು ಹೇಳ್ತೀನಿ. ಎಲ್ಲಿ ನಿಮಗೆ ಇಂಥ ಒಂದು ಜನಗಳ ಮಧ್ಯೆ ಸಮಸ್ಯೆ ಇರುವಂತದನ್ನ ಬಗೆಹರಿಸುವಂತ ಒಂದು ಆಲೋಚನೆ, ದೂರದೃಷ್ಟಿ ಇದ್ರೆ ಇಂಥದನ್ನ ಗಮನಕ್ಕೆ ತರುವಂಥದ್ದು. ಎಲ್ಲಿ ಏನ್ ಸಮಸ್ಯೆ ಇದೆ, ಅದೇ ನಿಮ್ಮ ಹಂತದಲ್ಲಿ ಬಗೆಹರಿಲಿಲ್ಲ ಅಂದ್ರೆ ಅಂತ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನುವಂತ ದೂರದೃಷ್ಟಿ, ಕಾಳಜಿ, ಯಾವ ಇಲಾಖೆದ ಸಮಸ್ಯೆ ಜಾಸ್ತಿ ಇದೆ ನಿಮ್ಮ ಪಂಚಾಯತಿಯಲ್ಲಿ, ನೀರ್ದಿದ್ಯಾ, ಕರೆಂಟ್ದಿದ್ಯಾ,
ರಸ್ತೆಗಳ್ದಿದ್ಯಾ, ಬೇರೆ ಇನ್ನೇನಾದ್ರೂ ಸಾರ್ವಜನಿಕವಾಗಿರುವಂತ ಕುಂದುಕೊರತೆಗಳಿದಾವ, ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿರ್ಲಿ, ನಾವು ನಿಮ್ ಬಳಿ ಹುಡ್ಕೊಂಡ್ ಬರೋ ಅಂತಂತ ಸಂದರ್ಭದಲ್ಲಿ ನಾವು ಸಮಸ್ಯೆಗಳು ಯಾವುದೇ ಇರ್ಲಿ ನಿಮ್ದು, ನಾವು ನಿಮ್ ಪರವಾಗಿ ನಿಲ್ತೀವಿ. ಜನರ ಸಮಸ್ಯೆ ಪರವಾಗಿ ನಿಂತು ತತ್ಕ್ಷಣ ಬಗೆಹರಿಸುವಂತದ್ದು ಒಂದೇ ದಿನಕ್ಕೆ ಬಗೆಹರಿಯಲ್ಲ. ಒಂದ್ ಸ್ವಲ್ಪ ಕಾಲಾವಕಾಶ ತಗೊಂಡ್ ಬಗೆಹರಿಸುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ದೂರದೃಷ್ಟಿಯಿಂದ ಎಲ್ಲಾದ್ರೂ ಒಂದ್ ಸಾರ್ವಜನಿಕರ ಸಭೆ ಅಂದಾಗ, ಕುಂದುಕೊರತೆಗಳ ಸಭೆ ಅಂದಾಗ ಬರೀ ರೇಷನ್ ಬಂದಿಲ್ಲ ಅಥವಾ ಪೆನ್ಷನ್ ಬಂದಿಲ್ಲ ಅಥವಾ 2,000 ಬಂದಿಲ್ಲ ಅನ್ನೋ ಒಂದಕ್ಕೆ ಯಾರು ಸಭೆ ಮಾಡಲ್ಲ. ಪ್ರತಿಯೊಂದು ಹಳ್ಳಿಯಲ್ಲೂ ಬಹಳ ದಿನಗಳಿಂದ ಬಗೆಹರಿದೇ ಇರುವಂತ ಸಮಸ್ಯೆಗಳಿರುತ್ತೆ. ಅಂತ ಸಮಸ್ಯೆಗಳನ್ನ ಬೆಳಕು ಚೆಲ್ಲೋ ಅಂತ ಪ್ರಯತ್ನ ಮಾಡ್ಬೇಕು. ವಿವಿಧ ಇಲಾಖೆಗಳಿರುತ್ತೆ. ಸ್ಕೂಲ್ಸ್ ಇರ್ಬೋದು, ನಿಮ್ಮ ಹಳ್ಳಿಯಲ್ಲಿರುವಂತ ಸ್ಕೂಲ್ಸ್, ನಿಮ್ಮ ಹಳ್ಳಿಯಲ್ಲಿರುವಂತ ಅಂಗನವಾಡಿ, ನಿಮ್ಮ ಹಳ್ಳಿಯಲ್ಲಿರುವಂತ ಪ್ರೈಮರಿ ಹೈಸ್ಕೂಲ್ ಇರ್ಬೋದು, ಅಥವಾ ನಿಮಗೆ ಪ್ರೈಮರಿ ಅಂದ್ರೆ ಯಾವ್ದು ಆರೋಗ್ಯ ಕೇಂದ್ರ ಇರುತ್ತೆ. ಎಲ್ಲಿ ಏನೇನ್ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ತಿಳ್ಕೊಂಡಾಗ ಮಾತ್ರ ನಾವು ಪರಿಹಾರ ಹುಡುಕ್ಲಿಕ್ಕೆ ಅವಕಾಶ ಆಗತ್ತೆ. ಇದನ್ನ ಎಲ್ಲರೂ ಕಾಳಜಿಯಿಂದ ಮಾಡಿದಾಗ ಮಾತ್ರ. ನಾವು ಸಭೆ ಕರಿತೀವಿ, ನೀವು ಅದನ್ನ ಗೌರವವಾಗಿ ಅರ್ಥ ಮಾಡ್ಕೊಂಡು ಆ ಸಭೆಗೆ ಸ್ಪಂದಿಸಿದಾಗ, ಸಮಸ್ಯೆಗಳನ್ನ ತಗೊಂಡು ನಮ್ಮವರೆಗೂ ಬಳಿ ಬಂದಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ನಮ್ ನಾಯಕರೊಬ್ರು ಹೇಳ್ತಾ ಇದ್ರು, ಸರ್ಪಟದೆ ಯಾರು ಬರಲ್ಲ ಅಂತ. ಗ್ಯಾರಂಟಿ ಪ್ರೋಗ್ರಾಮ್ಸು ಕೊಟ್ಟಿರೋ ಅಂಥದ್ದು ಆರ್ಥಿಕವಾಗಿ ನಿಮ್ಮನ್ನ ಸದೃಢರನ್ನಾಗಿ ಮಾಡ್ಲಿಕ್ಕೆ. ಅಂದ್ರೆ ಪ್ರತಿ ಮನೆಯಲ್ಲೂ ಏನೋ ಒಂದು ಕಷ್ಟ ಇರುತ್ತೆ. ಪ್ರತಿ ತಿಂಗಳು ಆದಾಯ ಇಲ್ಲದೆ ಇರೋ ಮನೆಗಳು, ಯಾವ ಮನೆಯಲ್ಲಿ ಆದಾಯ ಇರಲ್ಲ, ಪ್ರತಿ ತಿಂಗಳು ಯಾವುದೋ ಒಂದು ಸಂಬಳ ಬರದೇ ಇರೋ ಮನೆ, ಕೆಲಸಕ್ಕೆ ಅನಾನುಕೂಲ ಇರುವಂಥದ್ದು, ಕೆಲಸಕ್ಕೆ ಹೋಗಕ್ಕೆ ಆರೋಗ್ಯ ಸ್ಪಂದಿಸದೇ ಇಲ್ಲದೆ ಇರೋದು, ಎಲ್ಲೂ ಕೆಲಸ ಇಲ್ಲದೆ ಇರುವಂತ ಕುಟುಂಬಗಳು ಕೂಡ ಸುಧಾರಣೆ ಮಾಡಬೇಕು. ಯಾರೋ ಬೆಳಗ್ಗೆ ಇದ್ರೆ ಕೂಲಿ ಮಾಡೇ ಮನೆ ನಡೆಸ್ಬೇಕಾಗತ್ತೆ, ಎಲ್ಲೋ ಒಂದ್ ಹತ್ರ ದೂರ ಕೆಲ್ಸಕ್ಕೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಅಂತ ಮನೆಗಳು ಕೂಡ ನಾವು ಕಾಪಾಡಬೇಕು ಅಂತ, ಅಂತ ಮನೆನೂ ಕೂಡ ಬಹಳ ಗೌರವವಾಗಿ ಸುಧಾರಿಸ್ಬೇಕು ಅಂತಂದ್ಬಿಟ್ಟು ಕೆಲವೊಂದು ಯೋಜನೆಗಳನ್ನ ಮಾಡಿದೀವಿ. ಆ ಯೋಜನೆಗಳು ನಿಮ್ಮನ್ನ ಗಟ್ಟಿ ಮಾಡೋದಕ್ಕೋಸ್ಕರ, ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ. ತಿಂಗಳು ಬರೋ ಅಷ್ಟ್ರಲ್ಲಿ ಕರೆಂಟ್ ಬಿಲ್ ಕಟ್ಬೇಕಾ ಅನ್ನೋಂಥ ಯೋಚನೆ ಇರಬಾರ್ದು. ತಿಂಗಳು ಬರೋ ಅಷ್ಟ್ರಲ್ಲಿ ರೇಷನ್ಗೆ ಒದ್ದಾಡುವಂತ ಕಷ್ಟ ಇರಬಾರ್ದು. ಒಂದ್ ಮನೆನ ಒಂದ್ ತಾಯಿ ತನ್ನ ಮಕ್ಕಳನ್ನ ಕಾಪಾಡ್ಕೋಬೇಕಂದ್ರೆ ಸಣ್ಣ ಪುಟ್ಟ ಖರ್ಚಿಗೂ ಕೂಡ ಯೋಚನೆ ಮಾಡೋ ಅಂಥದ್ದು, భయ పడేంత వాతావరణ ఇరబార్దు ಅಂತ ನಮ್ಮ ಸರ್ಕಾರದಲ್ಲಿ ಇಂತ ದೂರದೃಷ್ಟಿ చేస్తే ఎట్లప్ప కాదా సాదా మీరే ఇట్లా చేస్తే స్వామి కూల్గా ಮಾಡ್ತೀವಿ. ಕೂಲ ಕುತ್ಕೊಳ್ಳಿ. ಎಷ್ಟು ವಯಸ್ಸು ದೊಡ್ಡಮ್ಮ? 65 ಬನ್ನಿ. ನಿಮ್ದು ಬೇತ್ಮಂಗ್ಲನಾ? ಪೆನ್ಷನ್ ಗೃಹಲಕ್ಷ್ಮಿದು ದುಡ್ಡು ಬಿದ್ದಿಲ್ಲ ಅಂತ ಇವ್ರಿಗೆ ಆಯ್ತು. ಎಷ್ಟು ದಿನದಿಂದ ಬಂದಿಲ್ಲ. ಒಂದ್ ನಿಮಿಷ ಅಜ್ಜಿ ಪಾಪ ಇಲ್ಲಿ ಚೆಕ್ ಮಾಡ್ತೀಯಪ್ಪ, ಇನ್ನೊಂದ್ಸತಿ ಚೆಕ್ ಮಾಡಿ. ನಂಬರ್ ಕೊಡಿ. ಈ ಹುಡುಗ ಯಾವಾಗಾದ್ರೂ ಫಾಲೋ ಅಪ್ ಮಾಡಿ. ನಿಮ್ ನಂಬರ್ ನಲ್ಲೂರು ಮಾಡಿದಾರೆ ನೋಡಿ. ಈವರೆಗೂ ಬಂದಿದೆ. ಆ ಫೋಟೋ ತಗೊಳ್ಳಿ ಬಿಡಿ ಒಂದ್ ನಿಮಿಷ. ಆದ್ರೂ 3 ತಿಂಗಳು ಬಂದಿಲ್ವಲ್ಲ? 10, 11 ಫೋನ್ ನಂಬರ್ ತಗೋ. నన్నళ్ళినా నర్నపల్లెమ్మ. ఏం ప్రాబ్లం చెప్పు. సర్వే నంబరు కెంచప్ప ఎవరు? నాగప్ప కెంచప్ప ఎవరు? నాగప్ప ఏం మీ అప్ప కెంచప్ప అన్న పెద్ద అన్న. 1 ఎకరా కొడుకు, 1 ఎకరా 2 గుంటల జమీను కోర్టులో ఉందా? కోర్టు సివిల్ కోర్టు అని వేసిండావు కదా కేసు. 20 జనాలు కార్డు లేదు. 20 జనాలు కార్డు లేదు కదా. 20 జనాలకి కార్డు సమస్య ఏమో హెచ్చు తక్కువ ఉంది కార్డుది. ఇప్పుడు ఇన్స్పెక్టర్ ಇಲ್ಲప్పుడు ಏನಪ್ಪ ಶುಕ್ರವಾರ ಒಳಗಡೆ ಆಗಿದೆಯಾ?
ಏನುಂಟದು ಅವರು ಸೆಕ್ರೆಟರಿ ಹೇಳಿದ್ದಾರೆ ಅವ್ರದ್ದು ಎಷ್ಟು ಕಾರ್ಡ್ಸ್ ಹೋಗಿತ್ತು ಎಲ್ಲ ಲಿಸ್ಟ್ ಮಾಡಿ ಸಿಲ್ ಸಿಗ್ನೇಚರ್ ಹಾಕ್ಸ್ಕೊಂಡು ತಗೊಂಡ್ ಬಾ ಅಂತ ಹೇಳಿ ಮನೆಗೆ. ಎಷ್ಟು ಕಾರ್ಡ್ಸ್ ಹೋಗಿದೆ ಅಂತ ಕಮಿಷನರ್ ಆಫೀಸ್ ನಾಳೆ ಕಾರ್ಡ್ ಅಮ್ಮ ನಿಮ್ದು ಲಿಸ್ಟ್ ಮಾಡ್ತಾರೆ, ನಮ್ ಫುಡ್ ಇನ್ಸ್ಪೆಕ್ಟರ್ ಬರ್ತಾರೆ, ಊರಿಗೆ ಬರ್ತಾರೆ ಕೂಗಾನಹಳ್ಳಿಗೆ. ನಿಮ್ದು ಇನ್ನು ಯಾರ್ಯಾರ್ದಿದೆ ಎಲ್ಲ ಲಿಸ್ಟ್ ಮಾಡ್ತಾರೆ. 2 ದಿನದಲ್ಲಿ ಲಿಸ್ಟ್ ಮಾಡಿ ಪಟ್ಟಿ ತಗೊಂಡ್ ಬರ್ತಾರೆ. ನಾನ್ ಕಮಿಷನರ್ ಮಾತಾಡಿ ನಿಮ್ಗೆ ಯಾಕೆ ಕ್ಯಾನ್ಸಲ್ ಆಗಿದೆ ಬಗೆಹರಿಸ್ತೀನಿ. ಹೊಸ ಕಾರ್ಡ್ ಅವ್ರು ಮಾಡಕ್ ಆಗಲ್ಲ, ಅದಕ್ಕೆ ಬೇರೆ ಪ್ರೊಸೀಜರ್. ಯಾರ್ದು ಕ್ಯಾನ್ಸಲ್ ಯಾರ್ದು ಆಗಿದೆ 3 ತರ ಮಾತಾಡ್ತಾ ಇದೀರಾ. ಹೊಸ ಕಾರ್ಡು ಬೇರೆ ಪ್ರೊಸೀಜರ್. ಹೊಸ ಕಾರ್ಡ್ದು ಈಗ ಏನು ಎಲ್ರದ್ದು ಆದಾಗ ನಿಮ್ದು ಹೊಸ ಕಾರ್ಡ್ ಆಗುತ್ತೆ. ಕ್ಯಾನ್ಸಲೇಷನ್ ಯಾರ್ದಾಗಿದೆ ಇವಾಗ ಫುಡ್ ಇನ್ಸ್ಪೆಕ್ಟರ್ ನಿಮ್ ಜೊತೆ ಕುತ್ಕೊಂಡು ಲಿಸ್ಟ್ ಮಾಡ್ತಾರೆ. ಗುರುವಾರ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಊರಿಗೆ ಬರ್ತಾರೆ. ಅಲ್ಲಿಂದ ಲಿಸ್ಟ್ ಮಾಡ್ಕೊಂಡ್ ಬಂದ್ರೆ ನಾನ್ ಕಮಿಷನರ್, ಫುಡ್ಗೆ ಒಂದು ಕಮಿಷನರ್ ಇರ್ತಾರೆ ಇಡೀ ಸ್ಟೇಟ್ಗೆ. ಅವ್ರ ಹತ್ರ ಮಾತಾಡಿ ಎಷ್ಟು ಜನ ಕ್ಯಾನ್ಸಲೇಷನ್ ಆಗಿದೆ ಅದನ್ನ ಬಗೆಹರಿಸ್ತಾರೆ. ಹೊಸ ಕಾರ್ಡ್ಗೆ ಬೇರೆ ಪ್ರೊಸೀಜರ್ ಇದೆ, ಅದನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಬೇರೆಯವ್ರದ್ದು ಯಾವಾಗ ಹೊಸ ಕಾರ್ಡ್ಗೆ ಅವಕಾಶ ಆಗುತ್ತೆ ಅವತ್ತು ನಿಮ್ದು ಆಗುತ್ತೆ. ಕ್ಯಾನ್ಸಲೇಷನ್ ಮಾತ್ರ ಸೆಪರೇಟ್ ಮಾಡ್ತೀವಿ ನಾವು. ಮಾತಾಡೋದು